ಬೆಂಗಳೂರಲ್ಲಿ ಮನೆ ಲೀಸ್ಗೆ ಪಡೆಯೋ ಮುನ್ನ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಯಾವ ತರ ಮೋಸ ಮಾಡ್ತಾರೆ ಅಂತಂದ್ರೆ ಮನೆ ಲೀಸ್ ನೆಪದಲ್ಲಿ ವಂಚನೆ ಮಾಡುವಂತ ಒಂದು ಜಾಲ ಇದೆ. ಲೀಸ್ಗೆ ಲಕ್ಷ ಲಕ್ಷ ಹಣವನ್ನ ಪಡೆದು ಅದಾದ್ಮೇಲೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ. ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ದೋಖಾ ಆಗಿದೆ. ತುಂಬಾ ಜನ ಲೀಸಿಗೆ ಮನೆ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ಇದೇ ಆಪರ್ಚುನಿಟಿಯನ್ನ ಈ ಜಾಲ ಯುಟಿಲೈಸ್ ಮಾಡ್ಕೊಂಡಿದೆ. ಮನೆ ಲೀಸ್ ನೆಪದಲ್ಲಿ ವಂಚನೆಯನ್ನ ಮಾಡಿದೆ. ಮಾಲೀಕರಿಂದ ಮನೆ ಬಾಡಿಗೆ ಪಡೆದು ಲೀಸ್ಗೆ ಕಂಪನಿ ಕೊಟ್ಟಿದೆ. ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೋಸ ಮಾಡಿರೋದು. ವಿವೇಕ್ ಕೇಶವನ್ ಎಂಬಾತನಿಗೆ ಸೇರಿದಂತ ಕಂಪನಿ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಟಿನಾ ಹೋಮ್ಸ್ ಕಂಪನಿ ಇದೆ. ವೆಬ್ಸೈಟ್ ಮೂಲಕ ಮನೆ ಲೀಸ್ಗೆ ಪಡೆದವರಿಗೆ ಈಗ ವಂಚನೆಯನ್ನ ಮಾಡಲಾಗಿದೆ. ಲಕ್ಷ ಲಕ್ಷ ಹಣವನ್ನು ತಗೊಂಡು ಮೋಸ ಮಾಡಿಬಿಟ್ಟಿದ್ದಾರೆ. ಮನೆ ಮಾಲೀಕರಿಗೆ ಹಣವನ್ನ ಕಟ್ಟದೆ ವಿವೇಕ್ ಕೇಶವನ್ ಮೋಸ ಮಾಡಿದ್ದಾರೆ ಅಂತೇಳಿ ಆತನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಲೀಸ್ಗೆ ಪಡೆದವರ ಬಳಿ ಈಗ ಮನೆ ಮಾಲೀಕರು ಬಂದಿದ್ದಾರೆ. ಮನೆ ಖಾಲಿ ಮಾಡಿ ಅಂತೇಳಿ ಮಾಲೀಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಹಣ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಗೀಗ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೀಸ್ಗೆ ಹಣ ಕೊಟ್ಟಂತ ಸುಮಾರು 300 ಜನಕ್ಕೆ ಈಗ ಅನ್ಯಾಯ ಆಗ್ಬಿಟ್ಟಿದೆ. ಸುಮಾರು 60 ಕೋಟಿಗೂ ಅಧಿಕ ಹಣ ವಂಚನೆ ಆಗಿದೆ. ವಿವೇಕ್ ಕೇಶವನ್ ವಿರುದ್ಧ FIR ಕೂಡ ಈಗ ದಾಖಲಾಗಿದೆ. ಲೀಸ್ಗೆ ಅಂತ ಹೇಳಿ ಸುಮಾರು 300 ಕುಟುಂಬಗಳು ಲಕ್ಷ ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಕೋಟಿ ಕೋಟಿ ಹಣವನ್ನ ಈ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪನಿ ಪಡ್ಕೊಂಡಿದೆ. ಮನೆ ಮಾಲೀಕರಿಗೆ ಹಣವನ್ನ ಅವ್ರು ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಮಾಲೀಕರು ಬಂದು ಇದು ನಮ್ಮ ಜಾಗ, ನಮ್ಮ ಬಿಲ್ಡಿಂಗು, ನೀವು ಖಾಲಿ ಮಾಡಿ, ನಮ್ಗೇನು ಹಣ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಹಣ ಕೊಟ್ಟಿದ್ದೀವಿ, ಹಣ ಕೊಟ್ಟು ನಾವು ಮನೆ ಯಾಕೆ ಖಾಲಿ ಮಾಡಬೇಕು ಅಂತೇಳಿ ಈಗ ಬಾಡಿಗೆದಾರರು ಕೇಳ್ತಾ ಇದ್ದಾರೆ. ಅಂದ್ರೆ ಲೀಸ್ಗೆ ಪಡ್ಕೊಂಡವ್ರು ಕೇಳ್ತಾ ಇದ್ದಾರೆ. ಸುಮಾರು 60 ಕೋಟಿಗೂ ಅಧಿಕ ಹಣವನ್ನ ವಿವೇಕ್ ಅನ್ನೋ ವ್ಯಕ್ತಿ ವಂಚನೆ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೀಗ 300 ಕುಟುಂಬಗಳು ಏನು ಮಾಡ್ತಾವೆ ಅನ್ನೋಂಥ ಕುತೂಹಲ ಜೊತೆಯಲ್ಲಿ ಪೊಲೀಸರು ಈ ಪ್ರಕರಣವನ್ನ ಹೆಂಗ್ ಭೇದಿಸ್ತಾರೆ ಅಂತ ನೋಡ್ಬೇಕು. ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ಇದು ಒಂದು 350 ಜನ ಇದ್ದಾರೆ. ಅಮೌಂಟ್ ಬಂದು 60 crores ವರೆಗೂ ಬರುತ್ತೆ ಸರ್. ಇದು ಟೋಟಲಿ ಬೆಂಗಳೂರಲ್ಲೇ. ಈಗ ನಾನು ಹೊಸದಾಗಿ ಕೇಳ್ತೀನಿ, ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ. ಇವರು ಏನು ಮಾಡ್ತಾರೆ, ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ. ನಮ್ಮ ಹತ್ರ ದುಡ್ಡು ತಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು. ಇವರು ಬಂದು ಸ್ಟೇ ಆಗಿರೋದು, ಇವರು ಪ್ರಾಪರ್ಲಿ ಬಂದು ಬೆಂಗಳೂರವರೇ, ಆದರೆ ಇವರು ದುಬೈಯಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು, ಇವರು ಆಪರೇಟ್ ಮಾಡ್ತಿರೋದು. ಅವ್ರ ಹೆಸರು ವಿವೇಕ್ ಕೇಶವನ್ ಅಂತ. ಕಂಪನಿ ಹೆಸರು ಕೆಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್. ಲೋನ್ ತೊಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ. ನಾವು ತಿಂಗಳ ಅಲ್ಲಿ EMIನೂ ಕಟ್ತಾ ಇದ್ದೀವಿ. ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಝೋನಲ್ಲಿ ಪೊಲಿಟಿಷಿಯನ್ಗೆ ಹೋಗಿದ್ದೀವಿ, ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ. ಇಲ್ಲಿ ಬಂದ್ರು ಇಲ್ಲೂ ಸಹಕರಿಸ್ತಾ ಇಲ್ಲ. ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಆ ಥರ. ವಿವೇಕ್ ಕೇಶವನ್ ಅಂತ ಓನರ್ ಹೆಸರು. ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು. ಇವಾಗ ಬ್ಯಾಂಗ್ಳೂರ್ಗೆ ಬಂದಿದ್ದಾರಂತೆ ಯಾವುದೋ FIR ಮೇಲೆ. ಸೊ ಅದೇ ಇವಾಗ ಲಾಸ್ಟ್ 6 months ಇಂದ ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸ್ ಪ್ರೆಷರೈಸ್ ಮಾಡ್ತಿದ್ದಾರೆ, ವೆಕೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕೆಟಿನಾ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀನಿ, ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ನೊಸೆನ್ಸು ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದ್ದೀವಿ. ಸೊ ಇವಾಗ ಓವರ್ ಆಲ್ ಇದೆಲ್ಲ ಏನು ಅಂದರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. ನಮ್ಮ ಮನೆ ಇವಾಗ ಇರೋದು ಇದೆ ಬಸಪುರ ಮೇನ್ ರೋಡ್, ಚಿಕ್ಕತೂರು. ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ್ದು ನಾವು, ಇದು ಕೆಟಿನಾ ಹೋಮ್ಸ್ ಅಂತ. ಡೈರೆಕ್ಟರ್ ಬಂದು ವಿವೇಕ್ ಕೇಶವನ್ ಮತ್ತು ಬೇರೆಯವರೆಲ್ಲ ಇದ್ದಾರೆ. ಓಕೆನಾ? ಸೊ ನಾವೆಲ್ಲ ಎಲ್ಲ ಥರ ಟ್ರೈ ಮಾಡಿದ್ವಿ. ನಾವು ಅವ್ರಿಗೆ ಕಾಲ್ ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಲೀಸ್ ಹಾಕೊಂಡಿದ್ವಿ ಸರ್. ನಾವು ಒಂದು 10 ಲಕ್ಷ, ಬೇರೆಯವ್ರದ್ದೆಲ್ಲ 40 ಲಕ್ಷನೂ ಇದೆ, 50 ಲಕ್ಷ ಇದೆ. ಎಲ್ಲ ಸೇರಿ ಒಂದು 60ರಿಂದ 70 ಕೋಟಿ ಇದೆ ಇವ್ರದ್ದೆಲ್ಲ. ಇನ್ನೂ ಭಾಳ ಇವ್ರದ್ದು ದುಬೈಲು ಬಿಸ್ನೆಸ್ ಇದೆ, ಡೆಲ್ಲಿಲಿ ಇದೆ, ಎಲ್ಲ ಕಡೆ ಇದೆ. ಆಯ್ತಾ? ಸೊ ನಾವು ಓನರ್ ಎಲ್ಲ ನಮಗೇನಂದ್ರೆ ಅಂತಾರೆ, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅವರು 6-7 months ಪೇ ಮಾಡಿಲ್ಲಂತೆ. ಅವ್ರು ಏನು ಹೇಳಿದ್ರು, ನಮಗೆ ಅವ್ರ ಹತ್ರ ಆಲ್ರೆಡಿ ಇವಾಗ 1 ಲಕ್ಷ 2 ಲಕ್ಷ ಕೊಟ್ಟಿರ್ತಾರೆ ಸರ್ ಅಡ್ವಾನ್ಸು. ಅವ್ರು ಹೋಗ್ ತನಕ ಆರಾಮಾಗಿರ್ತಾರೆ. ಬಟ್ ನಾವೆಲ್ಲ ಲಕ್ಷಾಂಗಟ್ಟಲೆ ಕೊಟ್ಟಿರ್ತೀವಿ. ನಮಗೆ ನ್ಯಾಯ ಬೇಕು. So we need to catch hold of that person, and it's not just a scam of 1 or 2 crores, but it's a several 100 crores scam.
So that person need to be caught as soon as possible. We need the help of police, we need the help of higher authorities to catch hold of him, so that it's not just 2 people, 3, it's thousands of people who are affected with this. Please come forward and help us and catch Vivek Keshwan so that we can recover our money and owners can get their flat. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಈ ವ್ಯಕ್ತಿ ಯಾರು ವಿವೇಕ್ ಕೇಶವನ್ ಅಂತೇಳಿ, ಯಾವ ಊರಿನವರು, ಮತ್ತೀಗ ಓನರ್ ಜೊತೆ ಅಗ್ರಿಮೆಂಟ್ ಆಗಿರಲಿಲ್ಲ, ಈ ಖಾಸಗಿ ಕಂಪ್ನಿ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜೊತೆ ನಮ್ಮ ಅಗ್ರಿಮೆಂಟ್ ಆಗಿತ್ತು ಅಂತೇಳಿ ಈಗ ಲೀಸಿಗೆ ಪಡ್ಕೊಂಡವ್ರು ಹೇಳ್ತಾ ಇದ್ದಾರೆ. ಸೊ ಯಾವಾಗಿಂದ ಈ ಜಟಾಪಟಿ ನಡೀತಾ ಇದೆ? 6-7 ತಿಂಗಳಿಂದ ಆಗ್ತಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಪೊಲೀಸರು ಏನು ಕ್ರಮನೇ ಕೈಗೊಂಡಿಲ್ವಾ ಇದುವರೆಗೂ? ಶಮಿತಾ, ಏನು ಅಂತಂದ್ರೆ ವಂಚನೆ ಮಾಡ್ಲಿಕ್ಕೆ ಸಾಕಷ್ಟು ದಾರಿಯನ್ನ ಈಗ ಈ ವಂಚಕರು ಹುಡ್ಕೊಳ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವರು ಸುಮಾರು 60 ಕೋಟಿಗೂ ಅಧಿಕ ಹಣವನ್ನ ವಿವೇಕ್ ಕೇಶವನ್ ಅನ್ನುವಂಥವನು ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾನೆ. ಆತ ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ ಅಂತಂದ್ರೆ ಕೆಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಈ ಒಂದು ಕಂಪನಿಯನ್ನ ಆತ ಪ್ರಾರಂಭ ಮಾಡಿ ಬೆಂಗಳೂರು ಸುತ್ತಮುತ್ತ, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಸುತ್ತಮುತ್ತ ಅಂದ್ರೆ ITBT ಹಬ್ಬಿಯಲ್ಲಿದೆ. ಸೊ ಆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಮನೆಗಳನ್ನ ಮೊದಲು ಈತ ಬಾಡಿಗೆಗೆ ಪಡ್ಕೋತಾನೆ. ಅದಾದ್ಮೇಲೆ ಈತ ವೆಬ್ಸೈಟ್ ಅಲ್ಲಿ ಒಂದಷ್ಟು ಅಡ್ವರ್ಟೈಸ್ ಅನ್ನ ಕೊಡ್ತಾ ಹೋಗ್ತಾನೆ. ನಾವು ಮನೆಯನ್ನ ಲೀಸ್ ಕೊಡ್ತೇವೆ, ಅಂದ್ರೆ ವಿತ್ ಫರ್ನಿಚರ್ ರೆಡಿ ಟು, ಅಂದ್ರೆ ವಾಸ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಮನೆಗಳನ್ನ ನಾವು ನಿಮ್ಗೆ ಬೋಗಿಗೆ ಕೊಡ್ತೇವೆ, ರಿಲೀಸ್ಗೆ ಕೊಡ್ತೇವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾನೆ. ಇದನ್ನ ನಂಬದಂತ ಸುಮಾರು 300ಕ್ಕೂ ಹೆಚ್ಚು ಜನ ಆತನಿಗೆ 15 ಲಕ್ಷ 20 ಲಕ್ಷ ಅಂದ್ರೆ 5 ಲಕ್ಷದಿಂದ 20 ಲಕ್ಷದವರೆಗೂ ಆತ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಬಟ್ ಈ ವಿಚಾರ ಯಾರು ಮನೆ ಬಾಡಿಗೆ ಕೊಟ್ಟಿರ್ತಾರೆ ವಿವೇಕ್ ಅನ್ನುವಂಥ ವ್ಯಕ್ತಿಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಮನೆ ಮಾಲೀಕರಿಗೆ ಈತ ತಿಂಗಳು ಬಾಡಿಗೆ ಕಟ್ತಾ ಇರ್ತಾನೆ. ಆದ್ರೆ ಅಲ್ಲಿಗೆ ಬಂದಂತ ಇವ್ರು ಯಾರಿದ್ದಾರೆ, ಇವರನ್ನ ಲೀಸ್ಗೆ 5ರಿಂದ 20 ಲಕ್ಷದವರೆಗೂ ಅವ್ರ ಹತ್ರ ಮೊದಲೇ ಹಣವನ್ನ ಪಡೆದುಕೊಂಡು ಅವ್ರಿಗೆ ಮನೆಯನ್ನ ಬಿಟ್ಕೊಟ್ಟಿರ್ತಾನೆ. ಈ ವಿಚಾರ ಗೊತ್ತಾಗೋದವ್ರಿಗೆ ಕಳೆದ 6 ತಿಂಗಳಿಂದ. ಯಾಕೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಒಂದು 2-3 ತಿಂಗಳು ಮಾತ್ರ ಬಾಡಿಗೆ ಕಟ್ಟಿರ್ತಾನೆ. ಅದಾದ್ಮೇಲೆ ಮನೆಯ ಮಾಲೀಕ ಇರ್ತಾನೆ, ಆತ ಬಂದು ವಾಸ ಇರ್ತಕ್ಕಂಥ ಲೀಸ್ ಯಾರು ತಗೊಂಡಿದ್ರೆ ಅವರನ್ನ ಕೇಳಿದಾಗ ವಾಸ್ತವ ಸತ್ಯ ಗೊತ್ತಾಗ್ತದೆ. ಕಳೆದ 6 ತಿಂಗಳಿಂದ ಒಂದ್ ಕಡೆ ಮನೆ ಮಾಲೀಕನಿಗೆ ಬಾಡಿಗೆ ಸಿಗ್ತಾ ಇಲ್ಲ, ಮತ್ತೆ ಇವ್ರಿಗೆ ಅತಂತ್ರ ಸ್ಥಿತಿ. ಯಾಕೆಂದ್ರೆ ಮನೆ ಮಾಲೀಕ ಏನಿದ್ದಾನೆ ಆತ ಬಾಡಿಗೆ ಕೊಡಿ ಅಂತ ಪದೇ ಇವರನ್ನ ಕೇಳುವಂತದ್ದು, ಮನೆ ಖಾಲಿ ಮಾಡುವಂತದ್ದು. ಹೀಗಾಗಿ ಇವರೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾರೆ, FIR ದಾಖಲಾಗಿದೆ. ಸದ್ಯ ಈತ ಆರೋಪಿ ಕೇಶವನ್ ಏನಿದ್ದಾನೆ, ಈತ ವಿವೇಕ್ ಕೇಶವನ್, ಈತ ತಮಿಳುನಾಡು ಮೂಲದವನು ಅಂತ ಹೇಳಲಾಗ್ತಾ ಇದೆ. ಈತ ಪ್ರಭಾವಿ ರಾಜಕಾರಣಿ ರಾಜನಾಥ್ ಸಿಂಗ್ ಅವ್ರ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡಿರುವಂತದ್ದು, ಮಾರ್ಕೆಟಿಂಗ್ ಸಮಯದಲ್ಲಿ ಅದನ್ನ ಬಳಕೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗ್ತದೆ. ಸದ್ಯ ಆತ ದುಬೈನಲ್ಲಿದ್ದು ಈಗ ಬೆಂಗಳೂರು ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನು ವಂಚನೆಗೊಳಗಾಗಿದ್ದಾರೆ, ಲಕ್ಷ ಹಣವನ್ನು ಕಳ್ಕೊಂಡು ವಂಚನೆಗೊಳಗಾಗಿದ್ದಾರೆ ಅವರೆಲ್ಲರೂ ಹೇಳುವಂತದ್ದು, ಈತನ ಮೇಲೆ ಕ್ರಮ ವಹಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಶಮಿತಾ, ನೋಡೋಣ ಮುಂದೆ ಯಾವ ತರ ಕ್ರಮ ಆಗುತ್ತೆ. ಥ್ಯಾಂಕ್ ಯು ಚಂದ್ರಪ್ಪ.